ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕೆಂಡ್ ವಿತ್ ಸಿಂಧು. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವತ್ತು ನಾನು ಡಿಜಿಟೆಕ್ DTR550LWTripodನ ಅನ್ಬಾಕ್ಸಿಂಗ್ ಮಾಡಿ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಮಾರ್ಟ್ ಫೋನ್ಸ್ ಮತ್ತು DSLR ಎರಡಕ್ಕೂ ಯೂಸ್ ಮಾಡ್ಕೋಬಹುದು. ಇದನ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇದರ ಪ್ರೈಸ್ 1449 ಇತ್ತು, ಬಟ್ ವೇರಿ ಆಗ್ತಾ ಇರುತ್ತೆ. ಇದರ ಫೀಚರ್ಸ್ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ 3-ವೇ ಅಡ್ಜಸ್ಟಬಲ್ ಪ್ಯಾನ್ ಅಂತ. ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಕೆಳಗಡೆ ಒಂದು ವೇಟ್ ಹುಕ್ ಕೊಟ್ಟಿದ್ದಾರೆ, ಮತ್ತು ಇದು ರಬ್ಬರ್ಡ್ ಲೆಗ್ಸ್ ಇದೆ. ಸೊ ಇದರಿಂದ ಟ್ರೈಪಾಡ್ ಯಾವಾಗಲೂ ಸ್ಟಿಫ್ ಆಗಿರುತ್ತೆ. ಓಕೆ, ಇದನ್ನ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ ಇದಕ್ಕೆ. ಇದನ್ನ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ನೀರು ಬಿದ್ದರೂ ಏನೂ ಆಗಲ್ಲ. ಟ್ರೈಪಾಡ್ ತುಂಬ ಲೈಟ್ ವೆಯ್ಟ್ ಇದೆ, 1 kg ಇರ್ಬೋದು ಇದು. ಇದಕ್ಕೆ ಹೋಲ್ಡರ್ ಕೊಟ್ಟಿದ್ದಾರೆ, ನಾವು ಇದನ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ರಬ್ಬರ್ಡ್ ಲೆಗ್ಸ್ ಇರೋದ್ರಿಂದ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸೊ ಈಗ ಈ ಟ್ರೈಪಾಡ್ನ ನಾನು ಓಪನ್ ಮಾಡಿ ಇದರ ಹೈಟ್ ಎಷ್ಟು ಬರುತ್ತೆ, ಇದನ್ನ DSLR ಸ್ಮಾರ್ಟ್ ಫೋನ್ಸ್ ಹೇಗೆ ಮೌಂಟ್ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ. ಈ ಟ್ರೈಪಾಡ್ ಮಾಡೆಲ್ DTR550LW. ಇದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ, ಈಸಿಯಾಗಿ ನಾವು ಎಲ್ಲ ಕಡೆ ಇದನ್ನ ಕ್ಯಾರಿ ಮಾಡ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಆಗಿದೆ ಟ್ರೈಪಾಡು. ಇಲ್ಲಿ ಮಧ್ಯ ನಾಬ್ ಕೊಟ್ಟಿದಾರಲ್ಲ, ಇದನ್ನ ನಾವು ಕೆಳಗಡೆ ಪುಷ್ ಮಾಡಿದ್ರೆ 3 ಲೆಗ್ಸು ಓಪನ್ ಆಗುತ್ತೆ ಈ ರೀತಿ. ಮತ್ತೆ ಇದನ್ನ ನಾವು ಟೈಟ್ ಮಾಡಬೇಕು. ಇದನ್ನ ನಾವು ಟೈಟ್ ಮಾಡಿದ್ರೆ ವಾಪಸ್ ಅದು ಮೇಲೆ ಹೋಗಲ್ಲ. ಟೈಟ್ ಆಗಲಿಲ್ಲ ಅಂದರೆ ನಾವು ಮತ್ತೆ ಅದನ್ನ ಕ್ಲೋಸ್ ಮಾಡ್ಕೋಬೋದು. ಈಗ ನಾನು 3 ಲೆಗ್ಸ್ನ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲದಕ್ಕೂ ಲಾಕ್ಸ್ ಕೊಟ್ಟಿದ್ದಾರೆ. ಇದನ್ನ ನಾವು 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಬೋದು. ಈಗ ಫಸ್ಟ್ ಸೆಕ್ಷನ್ ನಾನು ಓಪನ್ ಮಾಡಿದೆ, ಈಗ ಸೆಕೆಂಡ್ ಸೆಕ್ಷನ್ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ಮತ್ತೆ ನಾವು ಲಾಕ್ನ ಕ್ಲೋಸ್ ಮಾಡ್ಕೋಬೇಕು, ಅವಾಗ ಅದು ಟೈಟ್ ಆಗುತ್ತೆ. ನಮ್ಮ ಹೈಟ್ ಯಾವ ರೀತಿ ನಮಗೆ ಹೈಟ್ ಬೇಕು ಟ್ರೈಪಾಡು, ಆ ರೀತಿ ನಾವು ಇದನ್ನ ಡಿವೈಡ್ ಮಾಡ್ಕೋಬಹುದು. ಫುಲ್ ಹೈಟ್ ಬೇಕಂದ್ರೆ 3 ಓಪನ್ ಮಾಡ್ಕೋಬಹುದು. ನೋಡಿ, ಈಗ ಎಲ್ಲದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಟ್ರೈಪಾಡ್ ಓಪನ್ ಆಗಿದೆ. ಈಗ ಇದ್ರ ಹೈಟ್ ಆಲ್ಮೋಸ್ಟ್ 5.2 5.3 ಫೀಟ್ ಆಗಿರ್ಬೋದು. ಈಗ ಈ ಮಿಡಲ್ ನಾಬ್ ಏನಿದೆಯಲ್ಲ, ಇದು ಯಾವಾಗಲೂ ಟೈಟ್ ಆಗಿರಲೇಬೇಕು. ಟೈಟ್ ಆಗಿಲ್ಲ ಅಂದರೆ ನೋಡಿ ಈ ರೀತಿ ಮೇಲ್ ಬರುತ್ತೆ, ಟ್ರೈಪಾಡ್ ಸ್ಟಿಫ್ ಆಗಿ ಕುತ್ಕೊಳ್ಳಲ್ಲ. ಸೊ ಇದನ್ನ ನಾನು ತಿರುಗಿಸ್ಬಿಟ್ಟು ಟೈಟ್ ಮಾಡ್ತಾ ಇದ್ದೀನಿ. ಈಗ 3-ವೇ ಅಡ್ಜಸ್ಟಬಲ್ ಪ್ಯಾನ್ ಬಗ್ಗೆ ಹೇಳ್ತೀನಿ. ಈ ನಾಬ್ ಏನಿದೆಯಲ್ಲ, ಇದನ್ನ ನಾವು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಟ್ರೈಪಾಡ್ ಹೆಡ್ನ ನಾವು ಮೇಲೆ ಕೆಳಗೆ ಮೂವ್ಮೆಂಟ್ ಮಾಡ್ಬೋದು. ನೋಡಿ, ಈ ರೀತಿ ಮೇಲೆ ಕೆಳಗೆ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಮತ್ತು ನಮ್ಗೆ ಯಾವ ಆ್ಯಂಗಲ್ ಬೇಕೋ ಅಲ್ಲಿ ನಾವು ಟೈಟ್ ಮಾಡ್ಕೋಬೋದು. ಈ ರೈಟ್ ಸೈಡ್ ನಾಬ್ ಇದೆಯಲ್ಲ, ಇದನ್ನ ನಾವು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನೋಡಿ, ನಾನು ಲೂಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಟ್ರೈಪಾಡ್ ಹೆಡ್ಡು 360 ಡಿಗ್ರಿ ರೊಟೇಟ್ ಆಗುತ್ತೆ. ಈ ರೀತಿ ನಾವು 360 ಡಿಗ್ರಿ ಫುಲ್ ರೌಂಡ್ ವಿಡಿಯೋ ಶೂಟಿಂಗ್ ಮಾಡ್ಕೋಬಹುದು. ಇದನ್ನ ಮತ್ತೆ ನಾವು ಲಾಕ್ ಮಾಡಿದ್ರೆ ಮೂಮೆಂಟ್ ಆಗಲ್ಲ. ಮತ್ತೆ ಮೂಮೆಂಟ್ ಬೇಕು ಅಂದರೆ ನಾವು ರಿಲೀಸ್ ಮಾಡ್ಕೋಬೇಕು. ಇದನ್ನ ಇಟ್ಕೊಂಡು ನಾವು ಈಸಿಯಾಗಿ ವಿಡಿಯೋ ಶೂಟ್ ಮಾಡ್ಬೋದು. ಯಾವುದೇ ಶೇಕ್ ಆಗಲ್ಲ, ವಿಡಿಯೋಸು ತುಂಬ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಲೆಫ್ಟ್ ಸೈಡ್ ನಾಬ್ ಯೂಸ್ ಮಾಡೋದ್ರಿಂದ ನಾವು ಟ್ರೈಪಾಡ್ ಹೆಡ್ನ ಮೇಲೆ ಕೆಳಗೆ ಮೂವ್ಮೆಂಟ್ ಮಾಡ್ಬೋದು. ರೈಟ್ ಸೈಡ್ ನಾಬ್ ರಿಲೀಸ್ ಮಾಡೋದ್ರಿಂದ ಟ್ರೈಪಾಡ್ ಹೆಡ್ನ ನಾವು 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಈಗ ಮೇಲ್ಗಡೆ ಒಂದು ನಾಬ್ ಕೊಟ್ಟಿದ್ದಾರೆ, ಇದನ್ನ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಕ್ವಿಕ್ ರಿಲೀಸ್ ಪ್ಲೇಟ್ ಇದೆಯಲ್ಲ, ಅದನ್ನ ನಾವು ಈ ರೀತಿ ಈ ಕಡೆ ಮಾಡ್ಕೋಬೋದು. ಅಂದರೆ ನಾವು ಪೋರ್ಟ್ರೇಟ್ ಶೂಟ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಬೇಡ ಅಂದಾಗ ಮತ್ತೆ ಕ್ಲೋಸ್ ಮಾಡಿ ಟೈಟ್ ಮಾಡ್ಕೋಬೋದು. ಈಗ DSLR ಸ್ಮಾರ್ಟ್ ಫೋನ್ಸ್ನ ಹೇಗೆ ಮೌಂಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ಫ್ರೀ ಲಾಕ್ ಅಂತ ಇದೆಯಲ್ಲ, ಇದನ್ನು ನಾವು ಈ ರೀತಿ ಎಳೆದ್ರೆ ಆ ಕ್ವಿಕ್ ರಿಲೀಸ್ ಪ್ಲೇಟ್ನ ನಾವು ಮೇಲೆ ಹೊರಗಡೆ ತಕ್ಕೋಬೋದು. ನೋಡಿ, ಈ ರೀತಿ ಸ್ಲೈಡ್ ಮಾಡ್ಕೊಂಡು ತೆಗ್ದೆ. ಈ ಜಾಗದಲ್ಲಿ ನಾವು DSLR ಸ್ಮಾರ್ಟ್ ಫೋನ್ಸ್ನ ಇಲ್ಲಿ ಮೌಂಟ್ ಮಾಡ್ಬೋದು.
ಮೌಂಟ್ ಮಾಡಿ ಆದಮೇಲೆ ಮತ್ತೆ ಇದನ್ನ ನಾವು ಎಳೆದ್ಬಿಟ್ಟು ಫ್ರೀ ಲಾಕ್ನ ಎಳ್ಕೊಂಡು ಈ ರೀತಿ ನಾವು ಅದನ್ನ ಸ್ಲೈಡ್ ಮಾಡಿ ಫಿಕ್ಸ್ ಮಾಡಿ ಮತ್ತೆ ಲಾಕ್ ಹಾಕೋದು. ಇಷ್ಟೆ. 1-2 ಟೈಮ್ಸ್ ಮಾಡಿದ್ರೆ ನಿಮಗೆ ರೂಢಿ ಆಗುತ್ತೆ. ಈ ರೀತಿ ಎಳೆಯೋದು, ಸ್ಲೈಡ್ ಮಾಡಿ ಹಾಕಿ ಫಿಕ್ಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಬಲ್ ಲೆವೆಲ್ ಇಂಡಿಕೇಟರ್ ಇದೆ. ಇದು ಟ್ರೈಪಾಡ್ ಲೆವೆಲ್ನ ಇಂಡಿಕೇಟ್ ಮಾಡುತ್ತೆ. ಅದರೊಳಗೆ ಲಿಕ್ವಿಡ್ ಇದೆಯಲ್ಲ, ಈಗ ಟ್ರೈಪಾಡ್ ಸ್ಟ್ರೇಟ್ ಇದ್ರೆ ನೋಡಿ ಲಿಕ್ವಿಡ್ ಆ ಡಾಟ್ ಮಧ್ಯದಲ್ಲಿ ಬರುತ್ತೆ. ಆ ಲಿಕ್ವಿಡ್ ಮತ್ತೆ ಮೂವ್ಮೆಂಟ್ ಆಗುತ್ತೆ. ಇದು ಜಸ್ಟ್ ಹೇಗೆ ಅಂದರೆ ಟ್ರೈಪಾಡ್ ಲೆವೆಲ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಟ್ರೈಪಾಡ್ ಲೆಂತ್ ಇನ್ನೂ ಇನ್ಕ್ರೀಸ್ ಆಗಬೇಕು ಅಂದರೆ ಈ ರೀತಿ ಲೆಫ್ಟ್ ಸೈಡ್ ನಾಬ್ ಇದೆಯಲ್ಲ, ಇದನ್ನ ಫುಲ್ ಲೂಸ್ ಮಾಡ್ಕೊತಾ ಇದ್ದೀನಿ. ಈ ರೈಟ್ ಸೈಡ್ ನಾಬ್ನ ಈ ರೀತಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ನೋಡಿ ಮೇಲ್ ಹೋಗ್ತಾ ಇದೆ. ಇದ್ರ ಮ್ಯಾಕ್ಸಿಮಮ್ ಹೈಟ್ 6 ಫೀಟ್ ರೀಚ್ ಆಗುತ್ತೆ. ನೋಡಿ ಈಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿದೆ. ಬೇಡ ಅಂದರೆ ನೀವು ಮತ್ತೆ ಅದನ್ನ ಕೆಳಗಡೆ ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಕೆಳಗೆ ಬರುತ್ತೆ. ಈಗ ಟ್ರೈಪಾಡ್ಗೆ DSLRನ ಹೇಗೆ ಮೌಂಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಕ್ವಿಕ್ ರಿಲೀಸ್ ಪ್ಲೇಟ್ನ ಹೊರಗಡೆ ತಕ್ಕೊಂಡೆ. ಈ ಜಾಗಕ್ಕೆ ನಾನು ಕ್ಯಾಮ್ರಾನ ಮೌಂಟ್ ಮಾಡ್ತೀನಿ. ನೋಡಿ ಪ್ರತಿ DSLRಗೂ ಈ ರೀತಿ ಟ್ರೈಪಾಡ್ ಮೌಂಟ್ ಮಾಡೋ ಜಾಗ ಇರುತ್ತೆ. ಇದನ್ನ ನಾನು ಈ ಪ್ಲೇಟ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಫಿಕ್ಸ್ ಆಯಿತು. ಈ ಕ್ವಿಕ್ ರಿಲೀಸ್ನ ಸ್ವಲ್ಪ ಪುಷ್ ಮಾಡಿಕೊಂಡು ಈಗ ಇದನ್ನ ಸ್ಲೈಡ್ ಮಾಡಿ ಫಿಕ್ಸ್ ಮಾಡಿ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಟ್ರೈಪಾಡ್ಸ್ ಇದ್ದರೆ ನಾವು ಈಸಿಯಾಗಿ ಫೋಟೋಗ್ರಫಿ ಮಾಡ್ಬೋದು. ವಿಡಿಯೋ ಶೂಟಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಶೇಕ್ ಆಗಲ್ಲ. ಯಾರ ಹೆಲ್ಪು ಇಲ್ದಂಗೆ ಒಬ್ಬರೇ ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ರೀಲ್ಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಟ್ರಿಪ್ಸಿಗೆ ಹೋದಾಗ ಫೋಟೋ ಹೊಡೆಯೋದಕ್ಕೆ ಯಾರೂ ಇರೋದಿಲ್ಲ. ಸೊ ನಾವು ಟ್ರೈಪಾಡ್ ಯೂಸ್ ಮಾಡಿಕೊಂಡು ನಮ್ಮ ಪಿಕ್ಚರ್ಸ್ನ ನಾವೇ ಕ್ಲಿಕ್ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಈ ಕ್ಯಾಮ್ರಾ ಹೈಟ್ನ ಇನ್ನೂ ಇನ್ಕ್ರೀಸ್ ಮಾಡಬೇಕಂದ್ರೆ ಈ ರೀತಿ ನಾಬ್ನ ಲೂಸ್ ಮಾಡಿಕೊಂಡು ಕ್ಲಾಕ್ ವೈಸ್ ಇದನ್ನ ರೊಟೇಟ್ ಮಾಡಬೇಕು. ಫುಲ್ ಕಂಪ್ಲೀಟ್ ಹೈಟ್ ರೀಚ್ ಆದಮೇಲೆ ಈ ಲೆಫ್ಟ್ ಸೈಡ್ ನಾಬ್ನ ಲಾಕ್ ಮಾಡೋದನ್ನು ಮರಿಬೇಡಿ. ಲಾಕ್ ಮಾಡಲಿಲ್ಲ ಅಂದರೆ ಕ್ಯಾಮ್ರಾ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಲಾಕ್ ಮಾಡಿ. ಈ ಟ್ರೈಪಾಡ್ ಕೆಪಾಸಿಟಿ 5 kg ಇದೆ. ನಿಮ್ಮ ಕ್ಯಾಮ್ರಾ ಅದಕ್ಕಿಂತ ಜಾಸ್ತಿ ವೆಯ್ಟ್ ಇದ್ದರೆ ಈ ಕೆಳಗಡೆ ಹುಕ್ ಇದೆಯಲ್ಲ, ಇಲ್ಲಿಗೆ ನೀವು ಸ್ಯಾಂಡ್ ಬ್ಯಾಗ್ ಅಥವಾ ಏನಾದರೂ ವೆಯ್ಟ್ ಇರೋ ಬ್ಯಾಗ್ನ ಇಲ್ಲಿ ಹಾಕಿ. ಅಂದರೆ ಟ್ರೈಪಾಡ್ ನಿಮ್ಮ ಕ್ಯಾಮ್ರಾನ ಕರೆಕ್ಟಾಗಿ ಹೋಲ್ಡ್ ಮಾಡುತ್ತೆ. ನಾನಿಲ್ಲಿ ಕ್ಯಾಮ್ರಾ ಬ್ಯಾಗ್ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಸ್ಮಾರ್ಟ್ಫೋನ್ನ ಹೇಗೆ ಮೌಂಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಟ್ರೈಪಾಡ್ ಜೊತೆ ಸ್ಮಾರ್ಟ್ಫೋನ್ ಮೌಂಟ್ ಮಾಡೋದನ್ನು ಕೊಟ್ಟಿಲ್ಲ. ಸೊ ನಾನು ಇದನ್ನು ಸಪ್ರೇಟಾಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ತುಂಬ ವೆರೈಟೀಸ್ ಸಿಗುತ್ತೆ. ನಿಮ್ಗೆ ಯಾವ್ದು ರೀತಿ ಕಂಫರ್ಟೇಬಲ್ ಅದನ್ನು ನೀವು ತೊಗೋಬೋದು. ಈಗ ಇದನ್ನು ನಾನು ಫಿಕ್ಸ್ ಮಾಡ್ತಿದ್ದೀನಿ. ಈ ಪ್ಲೇಟ್ಗೆ ನಾನು ಇದನ್ನ ಡೈರೆಕ್ಟಾಗಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿಗೆ ಈ ರೀತಿ ನಾವು ಫೋನ್ನ ಮೌಂಟ್ ಮಾಡಬೇಕು.
ಈ ಸ್ಮಾರ್ಟ್ಫೋನ್ ಮೌಂಟಲ್ಲಿ 2 ರೀತಿ ನಾವು ಮೌಂಟ್ ಮಾಡ್ಬೋದು. ಈಗ ಇದನ್ನ ನಾನು ತೆಗೆದ್ಬಿಟ್ಟು ಸ್ಟ್ರೇಟ್ ಮೌಂಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಇರೋದ್ರಿಂದ ನಾವು ಯಾವ ಆ್ಯಂಗಲಲ್ಲಿ ಬೇಕಾದರೂ ನಾವು ಶೂಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಟ್ರೈಪಾಡ್ ತಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ನನ್ನ ಸಜೆಷನ್, ಗೋ ಫಾರ್ ಇಟ್. ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಟ್ರೈಪಾಡ್, ಬಜೆಟ್ ಫ್ರೆಂಡ್ಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಡಿಜಿಟೆಕ್ ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.